That's a lovely shot. This time he's just waited on it that bit longer. Got it square on the offside. That went to the boundary like a bullet. Cracking shot from the bat of Sachin Tendulkar. ಸಚಿನ್ ಮನ್ಸನೇ ಬೇರೆ. ಅವ್ರಿಗೆ ಬ್ಯಾಟ್ ಮೇಲೆ ಬಹಳ ಗಮನ. ಅವ್ರು 2002-3 ರಿಂದನೇ ಮಾಡ್ತಾ ಬಂದಿದ್ದೀನಿ. ಅವ್ರದ್ದು ಕ್ಯಾಂಪ್ ಬೆಂಗಳೂರು ಇದ್ರೆ ಔಟ್ ಆಫ್ ಕಂಟ್ರಿ ಹೋಗ್ಬೇಕಂದ್ರೆ ಒಂದು ವಾರ ಬೆಂಗಳೂರು ಕ್ಯಾಂಪ್ ಇರ್ತದೆ. ಕಂಪನಿ ಬ್ಯಾಟ್ ಕಳಿಸ್ತಾರೆ, 4-5-6 ಬ್ಯಾಟ್ ಕಳಿಸ್ತಾರೆ. ಆ ಬ್ಯಾಟ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಾನೇ ಹೋಗ್ಬೇಕು. ಅವರು ಅಂದ್ರೆ ದೇವ್ರ ಭಕ್ತ ಕೂಡ. ಪೆಟ್ಟಿಗೆಗಳಿಗೆ ಬೇರೆಯವ್ರದ್ದು ಕಿಟ್ ಬ್ಯಾಗ್ ಇರ್ತದೆ, ಅವ್ರದ್ದು ಸಚಿನ್ದು ಕಿಟ್ ಬ್ಯಾಗ್ ಇಲ್ಲ, ಮರದ ಪೆಟ್ಟಿಗೆ ಇದೆ. ಅದ್ರಲ್ಲಿ ಬ್ಯಾಟ್ ಹಾಕೊಂಡು ಪೆಟ್ಟಿಗೆ ತೆಗೆದುಬಿಟ್ಟು ದೇವ್ರದ್ದು ಫೋಟೋ ಇರ್ತದೆ. ಫಸ್ಟ್ ಪೂಜೆ ಮಾಡ್ಬಿಟ್ಟು ಗಂಧದ ಅರ್ಜಿ ಪೂಜೆ ಮಾಡಿ ಆಮೇಲೆ ಬ್ಯಾಟ್ ಎತ್ತದು. ಸಚಿನ್ ನನಗೆ ಭಂಡಾರಿ ಹೇಳ್ತಿಲ್ಲ, ರಾಮ್ ಅನ್ನೋನು. ರಾಮ್ ಕಿಧರ್ ಹೋ, ಬೈ दुकान में हो प्लीज, ना नहीं बोलना, आ सकते हो एनसीए में आ जाओ. तो बैट आया है, अच्छा विलो कौन सा है थोड़ा ಚೆಕ್ करो. ಯಾರು ಒಂದ್ಸಲ ಒಂದು ಅರ್ಧ ಅವರ್ ವೇಟ್ ಮಾಡಿದ್ದಾರೆ ನನಗೆ. ಆಮೇಲೆ ನಾನು ಅನ್ಕೊಂಡೆ ಸುಮ್ಮನೆ ಫೋನ್ ಮಾಡಿದ ಟೈಮ್ ಪಾಸ್ಗೆ ಹೋಗಿರ್ಬೋದು ಅಂದ್ಬಿಟ್ಟು ನನ್ನ ಕೆಲಸ ಮಾಡ್ತಾ ಇದ್ದೆ. ಅರ್ಧ ಅವರ್ ಕರೆಕ್ಟ್ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು. राम किधर हो, पाजी मैं ट्रैफिक में फंस गया हूँ, ये बारिश आ रहा है, आ रहा हूँ. ಪ್ರಪಂಚ ಸಚಿನ್ಗೆ ವೇಟ್ ಮಾಡಿದೆ, ಸಚಿನ್ ಮಾಡಿ ಭಂಡಾರಿಗೆ ವೇಟ್, ಮಜಾ ಮಾಡೋ. ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡೋದು ನಾನು ಹುಟ್ಟಿರೋದು ಆಕ್ಚುಲಿ ಬಿಹಾರೊಳಗೆ. ಅಲ್ಲಿ 1960 ಹುಟ್ಟಿದೆ. ಆಮೇಲೆ ಅಲ್ಲಿ ಸ್ಕೂಲ್ ಓದ್ದೆ, ಎಲ್ಲ ಮಾಡಿದೆ. ಅದು ಹಳ್ಳಿನಲ್ಲಿ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋದು, ಇದು ಮಾಡೋಕ್ಕೆ ಸೆಟ್ ಆಗಲಿಲ್ಲ. ಎಲ್ಲರೂ ಹೇಳೋರು, ಅವ್ರು ಇವರು, ನಾನು ಆ ಊರಿಗೆ ಹೋಗಿದೆ, ಈ ಊರಲ್ಲಿ ಕೆಲಸ ಮಾಡ್ತೀನಿ, ಆ ಊರಲ್ಲಿ ಕೆಲಸ ಮಾಡ್ತೀನಿ, ಅಲ್ಲಿ ಹಿಂಗಿರ್ತದೆ ಹಂಗಿರ್ತದೆ ಹೇಳ್ತಾರಲ್ವಾ ಊರಲ್ಲಿಗೆ. ಅದಕ್ಕೆ ಅದೇ ಥರ ನಾನು ಯಾಕೆ ಹೋಗ್ಬಾರ್ದು ಅಂತ ನನ್ನ ಮನಸ್ಸು. ಸರ್, ನಾನು ಬೆಂಗಳೂರು ಬಂದಾಗ ಫಸ್ಟ್ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ. ನನಗೂ 19 ವರ್ಷ ಆಯಿತು. ಬೆಂಗಳೂರು ಬಂದರೆ 1979 ಕೆಲಸ ಕಾರ್ಯ ಮಾಡೋಕ್ಕೆ ಇಲ್ಲಿ ಶುರು ಮಾಡಿದೆ. ಆಮೇಲೆ ನನಗೆ ಕ್ರಿಕೆಟ್ ಆಟ ಆಡಬೇಕು, ಆಟ ಆಡೋಕ್ಕೆ ಟೈಮ್ ಇರಬೇಕು. ಕ್ರಿಕೆಟ್ ಆಡಿದ್ದೇನೆ, ಬ್ಯಾಟ್ ಈ ಥರ ಇರಬೇಕು, ಈ ಶಾಟ್ ಹೊಡಿತೀವಿ, ಹಿಂಗೆ ಹೋಗಬೇಕು, ಈ ಥರ ಇರಬೇಕು ಅಂತ ನಮಗೆ ಸ್ವಲ್ಪ ಇದು ಐಡಿಯಾ ಬರ್ತದೆ. ಬ್ಯಾಟ್ ರಿಪೇರಿ ಮಾಡಬೇಕಂದ್ರೆ ಜಾಗ ಬೇಕಲ್ವಾ. ಅದಕ್ಕೆ ನಾನು ಕೃಷ್ಣ ಟವರ್ ಅಂತ ಬಿಲ್ಡಿಂಗ್ ಇದೆ ಗಾಂಧಿನಗರೊಳಗೆ. ಅಲ್ಲಿ ಪ್ಲೇಯರ್ ಚಾಯ್ಸ್ ಅಂದರೆ ಸ್ಪೋರ್ಟ್ಸ್ ಇದೆ, ಅದು ಮೇಲೆಗಿದೆ. ಕೆಳಗಡೆ ಬೇಸ್ಮೆಂಟ್ ಒಳಗೆ ಅಲ್ಲಿ ನಂದು ಶಾಪ್ ಇತ್ತು. ಆ ಬಿಲ್ಡಿಂಗ್ ಮೇಂಟೆನೆನ್ಸ್ ಮಾಡ್ಕೊಂಡಿದ್ದೆ ನಾನು. ಬಿಲ್ಡಿಂಗ್ ಮೇಂಟೆನೆನ್ಸ್ ಇನ್ಚಾರ್ಜ್ ನಾನು ಇದ್ದೆ ಅವಾಗ. ಬ್ಯಾಟ್ ರಿಪೇರಿ ಮಾಡೋದು 2002 ರಿಂದ 12-13 ವಯಸ್ಸರೊಳಗೆ ನಾನು ಇರುವಾಗ ನಮ್ಮ ತಾತ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ರು. ಅದನ್ನ ನೋಡ್ತಿದ್ದೆ ನಾನು. ಅದು ನೋಡಿ ಅವ್ರ ಜೊತೆಗೆ ಹೆಲ್ಪಿಂಗ್ ಕೆಲಸ ಮಾಡ್ತಿದ್ದೆ. ಅದರಿಂದ ಸ್ವಲ್ಪ ನನಗೆ ಐಡಿಯಾ ಇತ್ತು, ಕಲ್ತ್ಕೊಂಡ್ಬಿಡ್ತು ಕಾರ್ಪೆಂಟರ್ ಕೆಲಸ. ಅದು ನನಗೆ ಈಸಿ ಆಯಿತು. ಕನ್ನಡ ಕಲಿಬೇಕಂದ್ರೆ 1 ತಿಂಗಳು ಕಲ್ತೆ ನಾನು, ಒಂದೇ ತಿಂಗಳಲ್ಲಿ. ಬೆಂಗಳೂರು ಅವಾಗ ನೋಡಿದ್ರೆ ಸಿಟಿ ಚಿಕ್ಕದಾಗಿತ್ತು. ಇವೆಲ್ಲ ಎಷ್ಟು ಜಾಸ್ತಿ ಪಬ್ಲಿಸಿಟಿ ಇರಲಿಲ್ಲ. ಡಬಲ್ ರೋಡ್ ತಗೋಯ್ತು, ಮನಿ ಮೋಟರ್ ಡ್ರೈವಿಂಗ್ ಸಿಗುತ್ತ. ಅಲ್ಲಿಂದ ಆಮೇಲೆ ಗಾಂಧಿನಗರ ಹೋಗ್ತಾ ಇದೆ. ಹೋಗ್ತಾ ಕಾವೇರಿ ಭವನ ಇದಲ್ವಾ, ಅಲ್ಲಿ ಕಟ್ಟೆ ಇದೆ ದೊಡ್ಡದು ಈಗಲೂ. ಅಲ್ಲಿ 30 ದಿವಸರೊಳಗೆ ಕಲೀರಿ ಕನ್ನಡ ಅಂತ ಪುಸ್ತಕ ಮಾಡ್ತಾಯಿದ್ರು. ಆಮೇಲೆ ಹಿಂದಿ ಟು ಕನ್ನಡ ಬುಕ್ ತೊಗೊಂಡೆ. ಅದು 1 ದಿವಸಕ್ಕೆ 5 ಅಕ್ಷರ ಕಲಿಬೇಕು. ಕ ಖ ಗ ಘ ಞ, ಇದು ಅ ಆ ಇ ಈ ಉ, ಈ ಥರ ಕಲಿಬೇಕು 1 ದಿವಸಕ್ಕೆ. ಇಸ್ಲೇಟ್ ತಗೊಂಡು ಬರೀತಿದ್ದೆ, ಅಳಿಸ್ತಿದ್ದೆ, ಅಳಿಸ್ತಿದ್ದೆ. 1 ತಿಂಗಳ ಒಳಗೆ ಪೂರ್ತಿ ಮುಗಿಸ್ಬಿಟ್ಟೆ ನಾನು. ಅಂದರೆ ಕನ್ನಡ ಪೇಪರ್ ತಗೊಂಡು ಓದಕ್ಕೆ ಶುರು ಮಾಡಿದೆ. ಬ್ಯಾಟ್ ಅಂದರೆ ಬ್ಯಾಟ್ ಯಾವ ಥರ ಇದೆ ಅಂದರೆ, ನಾವು ಪ್ಲೇಯರ್ಗಳು ಇರ್ತವೆ, ಪ್ಲೇಯರ್ದ ಬಾಡಿ ಲ್ಯಾಂಗ್ವೇಜ್ ಮೇಲೆ, ಫಿಟ್ನೆಸ್ ಮೇಲೆ ಹೋಗುತ್ತೆ ಬ್ಯಾಟ್. ಕೆಲವರು ನೀವು ಫಿಟ್ಟಾಗಿದ್ದರೆ, ಕರೆಕ್ಟಾಗಿದ್ದರೆ, ಬಾಡಿ ಕರೆಕ್ಟ್ ಇದ್ದರೆ ಸ್ವಲ್ಪ ಬ್ಯಾಟ್ ಹೆವಿ ಇದ್ರೇ ಒಳ್ಳೆಯದು. ಆ ಸಣ್ಣಗೆ ನೆನಪದಲ್ಲೇ ಇದ್ದರೆ ಅವ್ರಿಗೆ ಹೆವಿ ಬ್ಯಾಟ್ ಕೊಟ್ಟರೆ ಎತ್ತಕ್ಕೆ ಆಗಲ್ಲ. ಆ ಥರ ಬ್ಯಾಲೆನ್ಸ್ ಅವರೇ ಪ್ಲೇಯರೇ ನೋಡಬೇಕು. ಅವರು ಹೇಳಬೇಕು, ನನಗೆ ಬ್ಯಾಟ್ ಸ್ವಲ್ಪ ಬಾಟಮ್ ಹೆವಿ ಅನ್ನಿಸ್ತೈತೆ, ಕಟ್ಟು ಪುಲ್ಲು ಹೊಡಿಕೆ ಆಗ್ತಾಯಿಲ್ಲ, ಇದು ಫ್ಲಿಕ್ ಹೊಡಿಕೆ ಆಗ್ತಾಯಿಲ್ಲ ಸ್ವಲ್ಪ ಹೇಳ್ತಾರೆ. ಆವಾಗ ನಾನು ಈ ಕಾಯಿಲೆಗೆ ಈ ಮೆಡಿಸಿನ್ ಕೊಡಬೇಕು ಅಂತ ಹೇಳ್ಬೋದು. ನನ್ನ ಪ್ರಕಾರ ಮಾಡಿದರೆ ಒಂದೇ ಥರ ಮಾಡ್ತೀನಿ ತಿಳ್ಕೊಡಿ. ಅವ್ರದ್ದು ಬಾಡಿ ಫಿಟ್ನೆಸ್ ಟಕ್ಕನ್ ಬ್ಯಾಟ್ ಮಾಡಬೇಕು. ಬೆಂಗಳೂರೊಳಗೆ ಕಾವೇರಿ ನೀರು ಅಂತ ಇದೆಯಲ್ಲ, ಅದು ಕುಡಿತಾರಲ್ವಾ, ಕಾವೇರಿ ನೀರು ಕುಡಿದಿರೋರಿಗೆ ಸ್ವಲ್ಪ ಅಯ್ಯೋ ಅಂತ ಇದ್ದೆ ಮನ್ಸೋರ್ಗೆ. ಅದು ದೇವ್ರ ಸ್ವಲ್ಪ ಹೊರ ಇದೆ, ದೇವ್ರ ಮೇಲೆ ಕೂಡ ನಂಬಿಕೆ ಇದೆ. ಕಲೆ ಅಲ್ವಾ, ಒಬ್ಬೊಬ್ರಿಗೆ ಒಂದೊಂದು ಕಲೆ ಇರ್ತದೆ. ಜಸ್ಟ್ ಲೈಕ್ ರಾಜ್ಕುಮಾರ್ಗೆ ದೇವ್ರ ಹೊರ ಆಯಿತು, ಪ್ಲಾನ್ ಏನಿಲ್ಲ, ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ನೋಡೋಣ ಎಷ್ಟು ದಿವಸ ಇರ್ತದೆ, ಎಲ್ಲಿಗಂತ ಇರ್ತೀನಿ ಮಾಡ್ತೀನಿ.